ಇದೇನ್ ನೋಡತ್ತೀರಿ ನೋಡ್ರಿ, ಈಗ ಇದು ಬಾಳು ಮೊಮ್ಮಗಳು ಹುಟ್ಟಿದ ಮನೆ ಐತಿ. ಈ ಸಂತ್ರ ಬಾಳು ಮೊಮ್ಮಗಳು ಚಕ್ರಿ ಇದ್ದದ ವಾಡೆ. ಇದೇ ಜಾಗದಾಗ ಮುಂಚೆಲ್ಲ ಬಾಳು ಮೊಮ್ಮಗಳು ಕುತ್ಕೋತಿದ್ರಂತ. ಬಾಗ್ಲೇನ್ ನೋಡಕತ್ತೀರಿ ನೋಡ್ರಿ, ಈ ಬಾಗ್ಲ ಬಾಳು ಮೊಮ್ಮಗಳು ಇದ್ದ ಕಾಲ ಏನ್ ಬಾಗ್ಲ ಬಾಳು ಮೊಮ್ಮಗಳು ಇಲ್ಲಿಂದ ಅಕ್ಕೊಳ್ ಬಿಟ್ಟು ಹೋಗುತ್ತ ಮುಂದೆ ಈ ಕಟ್ಟಿಗೆ ಕೊಟ್ಟು ಹೋಗಿರ್ತಾರಂತ. ಬಾಳು ಮೊಮ್ಮಗಳು ಊಟ ಮಾಡಿ ತಾಟ ಐತಿ ನೋಡ್ರಿ, ಇದ ಬಡಗಿ ಕೊಟ್ಟರು, ಅದ್ರ ಜೊತೆ ಕಾಯಿನ್ ಕೊಟ್ಟು ಹೋಗಿದಾರು. ಸದ್ಯಕ್ಕೆ ಧಾರಾವಾಹಿ ಒಳಗ ಫೇಮಸ್ ಆಗಿರುವ ಒಂದು ಧಾರಾವಾಹಿ ಐತಿ. ಯಾವ್ದಪ್ಪ ಅಂತಂದ್ರ ಪವಾಡ ಪುರುಷ ಧಾರಾವಾಹಿ ಒಳಗ ಸಂತರ ಬಾಳು ಮೊಮ್ಮಗಳ ಬಗ್ಗೆ ಜೀವನ ಚರಿತ್ರೆ ಎಲ್ಲ ನೋಡಕತ್ತೀರಿ ನೀವು. ಅದೇ ಜೀವನ ಚರಿತ್ರೆ ನಾವು ನೋಡಿ ಸಂತರ ಬಾಳು ಮೊಮ್ಮಗ ಹುಟ್ಟಿದ ಊರಿಗೆ ಬಂದೆವು. ಎಲ್ಲಿಪ್ಪ ಅಂತಂದ್ರೆ ಅಕ್ಕೊಳಕ ಅವ್ರು ಹುಟ್ಟಿದ ಮನೆ ತೋರಿಸ್ತಾನೆ ನಿಮಗೆ. ಇಲ್ಲಿ ಅವ್ರು ಏನೇನು ಸ್ವಲ್ಪ ಹುಟ್ಟಿದ ಮನೆ ಪ್ಲಸ್ ಅವ್ರು ಚಾಕ್ರಿ ಮಾಡಿದ ವಾಡೆ ಅವ್ರ ಹೊಲ ಎಲ್ಲ ತೋರಿಸ್ತಾನು. ವಿಡಿಯೋದಾಗ ದಂಡಿ ಮಠ ಇರ್ರಿ, ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ಬಾಳು ಮೊಮ್ಮಗಳ ಜನ್ಮಸ್ಥಳ ಎಲ್ಲೈತೆ ಅಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಎಂಬ ಗ್ರಾಮದಾಗ ಐತಿ. ಈಗ ನಾವು ಬಂದೆವು ಬಾಳು ಮೊಮ್ಮಗಳು ಹುಟ್ಟಿದ ಮನೆಗೆ. ಮನೆ ತೋರಿಸೋಣ ಬರ್ರಿ, ದೇವ್ರ ದರ್ಶನ ಮಾಡ್ಕೊಂಡ್ ಬರ್ನು ಹಂಗ. ಅಕ್ಟೋಬರ್ 1892 ಒಳಗೆ ಬಾಳು ಮೊಮ್ಮನ ಜನ್ಮ ಆಗ್ತೈತಿ. ಅವ್ರ ಜನ್ಮ ಆಗಿ ಅವ್ರ ಬಾಲ್ಯ ಜೀವನದಿಂದ ಅವ್ರ ಮದುವೆ ಆಗೋವರೆಗೂ ಇದ ಮನ್ಯಾಗಿದ್ರು. ಒಳಗೆ ಹೋಗಿ ದೇವ್ರ ದರ್ಶನ ತಗೊಂಡ್ಬಂದಿವು. ಮನೆ ಇಟ್ಟು ನೋಡ್ಕೊಂಡು ನಿಮ್ಗೆ ತೋರಿಸ್ಕೊತ ಬಾಳು ಮೊಮ್ಮಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರ್ರಿ. ಇದೇನು ನೋಡತ್ತೀರಿ ನೋಡ್ರಿ, ಈಗ ಇದೇ ಬಾಳು ಮೊಮ್ಮಗಳು ಹುಟ್ಟಿದ ಮನೆ ಐತಿ. ಒಳಗೆ ಹೋಗಿ ಬಂದು ಬರ್ರಿ. ಬಾಗ್ಲೇನು ನೋಡಕತ್ತೀರಿ ನೋಡ್ರಿ, ಈ ಬಾಗ್ಲ ಬಾಳು ಮೊಮ್ಮಗಳು ಇದ್ದ ಕಾಲ ಏನು ಬಾಗ್ಲ ಐತಿ. ಅದಕ್ಕಾಗಿ ಬಾಗಿಲು ಸಕಟಿಗೆ ಪೂಜಾ ಮಾಡಿಟ್ಟಿದ್ದಾರೆ ನೋಡ್ರಿ. ಈ ಮನೆ ಇಲ್ಲಿಲ್ಲ ಅಂದ್ರೆ 150 200 ವರ್ಷ ಹಳೆ ಮನೆ ಐತಿ. ಈ ಮನೆ ಹೆಂಗೈತಿ ಹಿಂಗೆ ಆದ್ರೂ ಹಂಗೈತಿ. ಮನೆ ಒಳಗೆ ಏನು ಚೇಂಜ್ ಮಾಡಿಲ್ಲ, ಜಸ್ಟ್ ಮ್ಯಾಗಿಂದ ಹಂಚಷ್ಟು ಚೇಂಜ್ ಮಾಡಿದರು. ಮತ್ತು ತಳಗ ಪರಿಶೇನ್ ಐತಿ ನೋಡ್ರಿ, ಭರ್ ಹಾಕೊಂಡ ಮ್ಯಾಲ್ ಮಾಡಿದರು. ಅದಕ್ಕಾಗಿ ಇದು ತಳಗಾಗಿದ್ದಾವೆ. ಮುಂಚೆ ಇದೆಲ್ಲ ಭಾಳ ಮ್ಯಾಲ ಐತ್ರಿ, ಇದನ್ನೆಲ್ಲ ಕೆಳಗಿತ್ತಾವಾಗ. ಒಂದ್ಸಲ ಬಾಳು ಮೊಮ್ಮ ಸೌದತ್ತಿ ಕಡೆ ಕುರಿ ಮೇಯ್ಸಕ್ ಹೋಗಿರ್ತಾರೋ. ಅಲ್ಲಿಂದ ಬರುವಾಗ ಒಂದು ಹಾವ ಅವ್ರಿಗೆ ಬೆನ್ನತ್ತೈತಿ. ಅವಾಗ ಬಾಳು ಮೊಮ್ಮ ಅಂತಾರೋ, ನಿನ್ ಜಾಗ ಇಲ್ಲೇ ಐತಿ, ನೀ ಬೆನ್ನತ್ ಬರ್ಬೇಡ. ಆದ್ರೂ ಆ ಹಾವ ಅವ್ರ ಬೆನ್ನತ್ ಬರ್ತೈತಿ ಅಂತ. ಅವಾಗ ಬಾಳು ಮೊಮ್ಮ ಆ ಹಾವನ ಈ ಮನ್ಯಾಗ ಸಾಕಿರ್ತಾರಂತ. ಬಾಳು ಮೊಮ್ಮ ಯಾವ್ದೇ ಕೆಲಸ ಸಂಬಂಧ ಹೊರಗೆ ಹೋಗಿರ್ತಾರೋ ಆ ಟೈಮ್ನಾಗ ಅವ್ರ ಅಂತಮ್ರ ಆಗಿರೋ ಭೈರು ಮತ್ತು ಭೀಮು ಕುಡಿ ಆ ಹಾವಿನ ಬಡ್ದು ಕೊಲ್ತಾರಂತರಿ. ಇದೇ ಜಾಗ ಐತಿ ಬಾಳು ಮೊಮ್ಮಗಳು ಹುಟ್ಟಿದ ಜಾಗ ಇದ ಐತ್ರಿ. ಮತ್ತು ಬಾಳು ಮೊಮ್ಮಗಳು ಏನು ಹಾವ ಸಾಕಿರ್ತಾರ ನೋಡ್ರಿ, ಹಾವ ಬಡ್ದಿದ್ದ ಜಾಗ ಅಂದ್ರೆ ಇದ ನೋಡ್ರಿ. ಹಾವ ಏನು ಬಡ್ದು ಕೊಲ್ತಾರ ನೋಡ್ರಿ, ಆ ಬಡ್ದದ ಪೆಟ್ಟ ಬಾಳು ಮೊಮ್ಮಗ ಹತ್ತಿರ್ತಾವ. ಅವ್ರ ಮೈ ಮೇಲೆ ಬಾಸರಿದಿರ್ತಾವಂತ. ಅವಾಗ ಬಾಳು ಮೊಮ್ಮಗಳು ಹಾಕೊಳ್ ಬಿಟ್ಟು ಹೋಗ್ತಾರು. ಬಾಳು ಮೊಮ್ಮಗಳ ತಂದೆ ಹೆಸರಿತ್ತು ಮಾಯಪ್ಪ ಮತ್ತು ಅವ್ರ ತಾಯಿ ಹೆಸರಿತ್ತು ಸುಂದರ ಅಂತ. ಹಂಗ ಬಾಳು ಮೊಮ್ಮಗಳಿಗೆ ಅವ್ರಿಗೆ ಇಬ್ಬರ ಅಂತಮ್ರ ಇದ್ರು ಮತ್ತೊಬ್ಬರ ಅಕ್ಕ ಇದ್ರು. ಬಾಳು ಮೊಮ್ಮಗಳು ದೊಡ್ಡವರಾದ ಬಳಕ ಮದುವೆ ವಯಸ್ಸಿಗೆ ಬಂದ ಬಳಕ ಅವ್ರ ಮನ್ಯಾಗ ಅವ್ರ ಮದುವೆ ಮಾಡಕ್ಕೆ ಹಿಡಿತಾರು. ಆ ಟೈಮ್ ಒಳಗೆ ಬಾಳು ಮೊಮ್ಮಗಳ ಮನಸ್ಸಿನಾಗ ಏನಿರ್ತೈತಿ, ನಾವು ಮದುವೆ ಮಾಡ್ಕೊಬಾರ್ದು ಹಿಂಗೆ ಇರ್ಬೇಕಂತ ಅವ್ರದ್ದು ಇಚ್ಛೆ ಇರ್ತೈತಿ. ಆದ್ರೆ ಅವ್ರ ಮನ್ಯಾಗ ಏನು ಅವ್ರ ಮಾತು ಕೇಳಂಗಿಲ್ಲ, ಅವ್ರು ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗ್ತಾರೋ. ಅವಾಗ ಬಾಳು ಮೊಮ್ಮಗಳು ಮದುವೆ ಮಾಡಕ್ಕೆ ಒಪ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಹಾಕಿರ್ತಾರೆ, ಏನಪ್ಪ ಅಂತಂದ್ರೆ ನಾ ಏನ್ರ ಮದುವೆ ಆದ್ನಂದ್ರೆ ನಾ ಮದುವೆ ಆದ ಕ್ಷಣದಾಗ ಅದ ಅಂದ್ರೊಳಗೆ ಒಂದು ಹೆಣ ಅಂತರೂ ಪಕ್ಕ ಬೀಳ್ತೈತೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಮನ್ಯಾಗ ಕೇಳಂಗಿಲ್ಲ, ನಾವು ಮದುವೆ ಮಾಡಲ್ಲಂತ ಮಾಡ್ತಾರೋ. ಯಾರ ಜೊತೆ ಅಂದ್ರೆ ಬಾಳು ಮೊಮ್ಮಗಳ ಅಕ್ಕನ ಮಗಳ ಸತ್ಯವನ್ ಜೊತೆ ಮದುವೆ ಆಗ್ತೈತಿ. ಮದುವೆ ಆಗಿ ಅದ ಕ್ಷಣ ಅದ ಅಂದ್ರೊಳಗೆ ಬಾಳು ಮೊಮ್ಮನ ಅಕ್ಕನ ಗಂಡಂದ ಅಲ್ಲೇ ಸಾವು ಆಗ್ತೈತಿ ಅಂತ. ಇನ್ನು ನಾವು ಹೊಂಟಿದೆವು ಬಾಳು ಮೊಮ್ಮಗಳು ಚಾಕ್ರಿ ಮಾಡಿರೋ ವಾಡೆಕ. ಇದೇ ನೋಡಕತ್ತೀರಿ ನೋಡ್ರಿ, ಇದೈತಿ ಸಂತ್ರ ಬಾಳು ಮೊಮ್ಮಗಳು ಚಾಕ್ರಿ ಇದ್ದದ ವಾಡೆ. ಜೈನ್ ವ್ಯಾಪಾರಿ ಚಂದುಲಾಲ್ ಶೆಟ್ಜಿ ಅವ್ರ ವಾಡ ಐತಿದ. ಇಲ್ಲೇ ಬಾಳು ಮೊಮ್ಮಗಳ ಚಾಕ್ರಿ ಕೆಲಸ ಮಾಡಿದಾರ ನೋಡಿ. ಮುಂಚೆ ಇದ್ರೆ ಇಲ್ಲಿ ಯಾವ ಮನೆಗಳು ಇರಕಿಲ್ಲ ಅಂತ, ಎಲ್ಲ ಹಳ್ಳಿ ಮನೆ ಇದ್ದು ಅಂತ. ಮುಂದೆಲ್ಲ ಜಾಗ ಇರ್ತೈತಿ. ಈಗೆಲ್ಲ ರೋಡ್ ಮಾಡಿದಾರು, ಈಗೆಲ್ಲ ಚೇಂಜ್ ಆಕೈತ್ರಿ. ಕಾಲ್ ಹೆಂಗ್ ಚೇಂಜ್ ಆಗ್ತದೆ ಎಲ್ಲ ಚೇಂಜ್ ಹಾಕೋದು ಬರ್ತಿರ್ತೈತಿ. ಇದೇನು ನೋಡಕತ್ತೀರಿ ನೋಡ್ರಿ, ಇದು ಬಾಳು ಮೊಮ್ಮಗಳು ಅವ್ರ ಒರಿಜಿನಲ್ ಫೋಟೋ ಐತ್ರಿ, ಅವ್ರು ಸಣ್ಣಾಗಿದ್ದಾಗಿಂದ. ಬಾಳು ಮೊಮ್ಮಗಳು ತಂದೆ ಆಗಿರೋ ಮಾಯಪ್ಪ ಅವ್ರಿಗೆ ಒಂದೇ ಚಿಂತಿರ್ತೈತಿ, ನನ್ನ ಮಗ ಯಾವತ್ತೂ ಕೆಟ್ಟ ದಾರಿ ಹತ್ತಬಾರ್ದು ಅಂತ ಹೇಳಿ ಅವ್ರ ಇಲ್ಲಿ ಚಂದುಲಾಲ್ ಶೆಟ್ಜಿ ಅವ್ರ ಕಡೆ ಚಾಕ್ರಿ ಕೆಲ್ಸಕ್ಕೆ ಹಚ್ತಾರ ಅವ್ರಿಗೆ. ಚಂದುಲಾಲ್ ಶೆಟ್ಜಿ ಅಂದ್ರೆ ಇವ್ರ ನೋಡ್ರಿ. ವಾಡ ಒಳಗ ಇದೇ ಜಾಗದಾಗ ಬಾಳು ಮೊಮ್ಮಗಳೆಲ್ಲ ಕುತ್ಕೋತಿರ್ರಿ. ಇದ ನೋಡ್ರಿ ಜಾಗದ ಮುಂದೆಲ್ಲ ದನಗಳು ಕಟ್ತಿರಂತ. ಇಲ್ಲೆಲ್ಲ ಬಾಳು ಮೊಮ್ಮಗಳು ಕುತ್ತ ಆಟಾಡಿದ ಅಂದ್ರೆ ಕೆಲಸ ಮಾಡಿದ ಮುಂದೆ ಇಲ್ಲಿ ಬಂದು ಕೂತಿದ ಜಾಗ ಎಲ್ಲ ಇದೈತಿ. ಆ ತಾಟದೇನು ಚಮತ್ಕಾರ ಆಗಿತ್ತು ನೋಡ್ರಿ, ಇದು ಇದೇ ಜಾಗದಾಗ ಆಗಿತ್ತರಿ.
ಒಳಗಿನ ತೋರಿಸಿ ನೋಡ್ರಿ ಅದೇ ಜಾಗ ಇದೆ. ಇಲ್ಲೇ ಬಾಳು ಮೊಮ್ಮಗಳೆಲ್ಲ ಕುತ್ಕೋತಿರಂತ. ಮತ್ತು ಇದೆಲ್ಲ ದನಗಳು ಕಟ್ಟೋ ಜಾಗ ಇತ್ತು ಮುಂಚೆ. ಬಾಳು ಮೊಮ್ಮಗಳು ಎಲ್ಲರಿಗಿಂತ ಬೇರೆ ರೀತಿನೇ ಇರ್ತಾರೆ. ಅವ್ರು ಇರೋ ರೀತಿ ನೋಡಿ ಕೆಲವೊಬ್ರು ಅವ್ರು ಹುಚ್ಚದಾರೋ ಅವ್ರು ಸರಿ ಇಲ್ಲ ಅಂತ ಅವ್ರಿಗೆ ಹಂಗಸ್ತಿದ್ರು. ಆದರೆ ಇನ್ನು ಕೆಲವೊಬ್ರು ಬಾಳು ಮೊಮ್ಮಗಳ ಕಾರ್ಯ ನೋಡಿ ಬಾಳು ಮೊಮ್ಮರ ಜೊತೆ ಸದಾ ಅವ್ರ ಜೊತೆ ಇರ್ಕೋತ ಅವ್ರು ಭಕ್ತಿ ಮಾಡ್ತಿದ್ರು ಅಂತಾರೆ. ಬಾಳು ಮೊಮ್ಮ ಮಂದಿಗೆ ಬೇಯ್ತಿದ್ರು. ಆ ಬೇದದ ಏನೋ ಶಬ್ದ ಇರ್ತಾವೆ ನೋಡ್ರಿ, ಅವೆಲ್ಲ ಮಂದಿಗೆ ಆಶೀರ್ವಾದ ಇದ್ದಂಗೆ ಇರ್ತಿತ್ತು. ಅದರಿಂದ ಎಲ್ಲರಿಗೂ ಒಳ್ಳೇದಾಗೈತೆ ಅಂತ. ಬಾಳು ಮೊಮ್ಮಗಳು ವಿಠ್ಠಲನ ದೊಡ್ಡ ಭಕ್ತ ಇದ್ರು. ಅದಕ್ಕೆ ಅವರಿಗೆ ಸಂತ ಬಾಳು ಮೊಮ್ಮ ಅಂತ ಕರಿತಿದ್ರು. ಬಾಳು ಮೊಮ್ಮಗಳು ಮನೆ ನೋಡಿದ್ರಿ, ಬಾಳು ಮೊಮ್ಮಗಳು ಚಾಕರಿ ಮಾಡಿದ ವಾಡ ನೋಡಿದ್ರಿ. ಈಗ ಬಾಳು ಮೊಮ್ಮಗಳ ಹೊಲ ನೋಡೋಣ ಬರ್ರಿ. ಅಲ್ಲಿ ಒಂದು ಬಾಳು ಮೊಮ್ಮಗಳು ಗುಡಿ ಕಟ್ಟಿದಾರಂತ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಬರ್ರಿ, ಹೋಗೋಣ. ಈಗ ನಾವು ಎಲ್ಲಿ ಬಂದೇವು ಅಂದ್ರೆ ಸಂತರ ಬಾಳು ಮೊಮ್ಮಗಳು ಹೊಲದ ಕಡೆ ಬಂದೆವು. ಇಲ್ಲೊಂದು ಗುಡಿ ಕಟ್ಟಿದ್ದಾರೆ, ಅಲ್ಲಿ ಹೋಗಿ ಬಾಳು ಮೊಮ್ಮನ ದರ್ಶನ ತಗೊಂಡ್ ಬರೋಣ ಬರ್ರಿ. ಇದೈತಿ ಬಾಳು ಮೊಮ್ಮಗಳು ಯೂಸ್ ಮಾಡಿರೋ ಕಟ್ಟಿಗೆ ಐತಿ. ಬಾಳು ಮೊಮ್ಮಗಳು ಇಲ್ಲಿಂದ ಅಕ್ಕೊಳ್ ಬಿಟ್ಟು ಹೋಗೋದ್ ಮುಂದೆ ಈ ಕಟ್ಟಿಗೆ ಕೊಟ್ಟು ಹೋಗಿರ್ತಾರಂತ. ಆ ಕಟ್ಟಿಗೆ ಐತಿದ. ಬಾಳು ಮೊಮ್ಮಗಳು ಊಟ ಮಾಡಿದ ತಾಟ ಐತಿ ನೋಡ್ರಿ ಇದು. ಮತ್ತು ಬಾಳು ಮೊಮ್ಮಗಳು ಇಲ್ಲಿಂದ ಹೋಗೋದ್ ಮುಂದೆ ಬಡಗಿ ಕೊಟ್ಟರು, ಅದ್ರ ಜೊತೆ ಕಾಯಿನ್ ಕೊಟ್ಟು ಹೋಗಿದಾರು. ಅದ್ರ ಜೊತೆ ತಾಟ ಐತಿ ನೋಡ್ರಿ. ಬಾಳು ಮೊಮ್ಮಗಳು ಸ್ವತಃ ಈ ತಾಟ್ನಾಗ ಊಟ ಮಾಡಿದ್ದ ಪವಾಡ ಐತ್ರಿ. ಪವಾಡ ಅಂದ್ರೆ ಬಾಳು ಮೊಮ್ಮಗಳು ಇದ್ರಾಗ ಊಟ ಮಾಡ್ತೀರ ಅಂತ ಮುಂಚೆ.